ನಮಸ್ಕಾರ ಪ್ರಿಯ ಸ್ನೇಹಿತರೆ, ನಾನು ನರ್ಸಡಿ ಪಾಟೀಲ್, ಮೋಟಿವೇಶನ್ ಸ್ಪೀಕರ್. ಬನ್ನಿ ನಾವು ಇವತ್ತು ಒಳ್ಳೆಯದನ್ನ ಕಲಿಯೋಣ. ಪ್ರಿಯ ಸ್ನೇಹಿತರೆ, ಅಮೆರಿಕದ ಇತಿಹಾಸದಲ್ಲಿ ಅಚ್ಚಳಿಯದ ಹೆಸರು ಮಾರ್ಟಿನ್ ಲೂಥರ್ ಕಿಂಗ್ ಜೆ.ಆರ್. ಮಾರ್ಟಿನ್ ಲೂಥರ್ ಕಿಂಗ್ ಜೆ.ಆರ್ ಹೇಳ್ತಾರೆ, ದ ಟೈಮ್ ಈಸ್ ಆಲ್ವೇಸ್ ದ ರೈಟ್ ಟು ಡೂ ದ ರೈಟ್ ವರ್ಕ್ಸ್ ಅಂತ. ಸಮಯ ಯಾವಾಗಲೂ ಸರಿಯಾಗಿರುತ್ತೆ ಒಳ್ಳೆ ಕೆಲಸ ಮಾಡೋದಕ್ಕೆ ಅಂತ ಮಾರ್ಟಿನ್ ಲೂಥರ್ ಕಿಂಗ್ ಜೆ.ಆರ್ ಹೇಳ್ತಾರೆ. ಮಾರ್ಟಿನ್ ಲೂಥರ್ ಕಿಂಗ್ ಜೆ.ಆರ್ ಹೇಳ್ತಾರೆ, ಯು ಕ್ಯಾನ್ ನಾಟ್ ಫ್ಲೈ, ಎಟ್ ಲೀಸ್ಟ್ ಯು ಕ್ಯಾನ್ ವಾಕ್. ಯು ಕ್ಯಾನ್ ನಾಟ್ ವಾಕ್, ಎಟ್ ಲೀಸ್ಟ್ ಯು ಕ್ಯಾನ್ ಕ್ರಾಲ್. ಯು ಕ್ಯಾನ್ ನಾಟ್ ಕ್ರಾಲ್, ಎಟ್ ಲೀಸ್ಟ್ ಟ್ರೈ ಟು ಡೂ ದ ಮೂಮೆಂಟ್ಸ್ ಫಾರ್ ದ ಬೆಟರ್ಮೆಂಟ್ ಆಫ್ ಯುವರ್ ಲೈಫ್ ಅಂತ ಹೇಳ್ತಾರೆ. ಹಂಗಂದ್ರೆ ಮಾರ್ಟಿನ್ ಲೂಥರ್ ಕಿಂಗ್ ಜೆ.ಆರ್ ಹೇಳ್ತಾರೆ, ನಿನಗೆ ಆಕಾಶದಲ್ಲಿ ಹಾರಾಡಲಿಕ್ಕೆ ಸಾಧ್ಯವಾಗದೇ ಇದ್ದರೆ ಏನಾಯ್ತು, ಕನಿಷ್ಠ ಪಕ್ಷ ನಡೆಯುವುದನ್ನಾದರೂ ಪ್ರಯತ್ನ ಪಡು. ನಡಿಲಿಕ್ಕೆ ಸಾಧ್ಯವಾಗದೇ ಇದ್ದಲ್ಲಿ ಕನಿಷ್ಠ ಪಕ್ಷ ಕೂತಲ್ಲೇ ನಿನ್ನ ದೇಹವನ್ನು ಅಲುಗಾಡಿಸ್ಲಿಕ್ಕಾದರೂ ಪ್ರಯತ್ನ ಪಡು. ಏನಾದರೂ ಮಾಡು, ಮುಂದೆ ಜೀವನದಲ್ಲಿ ಸಾಗಲಿಕ್ಕೆ ಪ್ರಯತ್ನ ಅಂತೂ ನಿಲ್ಲಿಸದಿರು ಅಂತ ಮಾರ್ಟಿನ್ ಲೂಥರ್ ಕಿಂಗ್ ಜೆ.ಆರ್ ಹೇಳಿದ್ರು. ಮಾರ್ಟಿನ್ ಲೂಥರ್ ಕಿಂಗ್ ಜೆ.ಆರ್ ಎನ್ನುವ ಹೆಸರು ಅಮೆರಿಕದ ಮಾನವ ಹಕ್ಕುಗಳ ಸಂರಕ್ಷಣಾ ಹೋರಾಟದಲ್ಲಿ ಅಚ್ಚಳಿಯದ ಹೆಸರು. ಮಾರ್ಟಿನ್ ಲೂಥರ್ ಕಿಂಗ್ ಜೆ.ಆರ್ 1929 ಜನವರಿ 15 ಜಾರ್ಜಿಯಾದ ಅಟ್ಲಾಂಟಾದಲ್ಲಿ ಜನಿಸ್ತಾರೆ. ಚಿಕ್ಕವನು ಇದ್ದಾಗಿಂದ ಕೂಡ ಧರ್ಮಶಾಸ್ತ್ರದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಆಸಕ್ತಿ ಇತ್ತು. ತಂದೆಯವರ ಪ್ರಭಾವಕ್ಕೆ ಒಳಗಾಗಿದ್ದ. ಅದಾದ ನಂತರ ಅವರು BA ಓದ್ತಾರೆ. BA ಧರ್ಮಶಾಸ್ತ್ರವನ್ನು ಓದ್ತಾರೆ. ಅದಾದ ನಂತರ PhDಗಳು ಧರ್ಮಶಾಸ್ತ್ರ ಕುರಿತಾಗಿತ್ತು. ಆದರೆ ಧರ್ಮಶಾಸ್ತ್ರ ಅವರನ್ನು ಮತ್ತಷ್ಟು ಪ್ರೇರಣೆಯನ್ನು ಕೊಟ್ಟಿತ್ತು. ಅವರಿಗೆ ಈ ಅಮೆರಿಕದಲ್ಲಿ ನಡೀತಕ್ಕಂಥ ಒಂದು ಬಿಳಿಯರ ದಬ್ಬಾಳಿಕೆ, ಕರಿಯರ ಒಂದು ವರ್ತನೆ, ಕರಿಯರನ್ನು ಅವರು ಅತ್ಯಂತ ಕಾಲ ಕಸವಾಗಿ ಕಾಣ್ತಾ ಇದ್ದರು. ಅತ್ಯಂತ ಕ್ರೂರವಾಗಿ ನಡೆಸ್ಕೊಳ್ತಿದ್ರು ಕರಿಯರನ್ನು ಬಿಳಿಯರು. ಈ ಒಂದು ಇಂಬ್ಯಾಲೆನ್ಸ್, ಈ ಒಂದು ಅಸಮತೋಲನೆಯನ್ನ ಹೇಗಾದರೂ ಮಾಡಿ ಅವರನ್ನು ಖಂಡಿಸಬೇಕು, ಇದನ್ನ ವಿರುದ್ಧವಾಗಿ ಹೋರಾಟ ಮಾಡಬೇಕು ಅಂತ ಮಾರ್ಟಿನ್ ಲೂಥರ್ ಕಿಂಗ್ ಜೆ.ಆರ್ ನಿರ್ಧರಿಸಿದ್ರು. ಮಾರ್ಟಿನ್ ಲೂಥರ್ ಕಿಂಗ್ ಅತ್ಯಂತ ಸಣ್ಣ ವಯಸ್ಸಿಗೆ ಜನರನ್ನು ಸಂಘಟನೆ ಮಾಡುವ ಕಾರ್ಯತಂತ್ರವನ್ನು ಕೈಗೊಂಡರು. ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಅವರ ಅತ್ಯಂತ ಭಾಷಣಗಳ ಮುಖಾಂತರವಾಗಿ ಜನರನ್ನು ಸಂಘಟಿಸಿದರು. ಅನೇಕ ಜನರನ್ನು ಅವರು ಸಂಘಟಿಸಿ ಬಿಳಿಯರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಅಂದಿನ ಅಮೆರಿಕದಲ್ಲಿ ಬಿಳಿಯರು ಮಾಡ್ತಕ್ಕಂಥ ದೌರ್ಜನ್ಯ ಅತ್ಯಂತ ಘನಘೋರವಾಗಿತ್ತು. ಬಿಳಿಯರು ಮಾತ್ರ ಬಸ್ಗಳಲ್ಲಿ ಅವಕಾಶವಿತ್ತು. ಸಿನಿಮಾ ಟ್ಯಾಕ್ಸಿಗಳಲ್ಲೂ ಕೂಡ ಕರಿಯರಿಗೆ ಅವಕಾಶವಿರಲಿಲ್ಲ. ಹೀಗೆ ಅತ್ಯಂತ ದರಿದ್ರವಾಗಿರತಕ್ಕಂಥ ಜೀವನ ಶೈಲಿಯನ್ನು ಅವರು ಬಿಳಿಯರು ಅನುಸರಿಸ್ತಾ ಇದ್ದರು. ಕೇವಲ ಕೆಲಸಗಳಲ್ಲಿ ಕೇವಲ ಡಿ ಗ್ರೂಪ್ ಅಂದರೆ ಪೌರ ಕಾರ್ಮಿಕರು ಮಾಡ್ತಕ್ಕಂಥ ಕೆಲಸಗಳನ್ನು ಮಾತ್ರ ಕರಿಯರಿಗೆ ನೀಡಲಾಗ್ತಿತ್ತು. ಯಾವುದೇ ಒಳ್ಳೆ ರೀತಿಯ ಕೆಲಸಗಳು, ವೈಟ್ ಕಲರ್ ಜಾಬ್ಸ್ ಕರಿಯರಿಗೆ ನೀಡ್ತಾನೆ ಇರಲಿಲ್ಲ. ಇದರ ವಿರುದ್ಧ, ಈ ಒಂದು ಅಸಮತೋಲನೆ ವಿರುದ್ಧವಾಗಿ ಮಾರ್ಟಿನ್ ಲೂಥರ್ ಕಿಂಗ್ ಜೆ.ಆರ್ ಹೋರಾಟ ಮಾಡಿದ್ರು. ಮಾರ್ಟಿನ್ ಲೂಥರ್ ಕಿಂಗ್ ಅನೇಕ ಜನರನ್ನ ಸಂಘಟನೆ ಮಾಡ್ತಾ ಇದ್ದ. ಅವರ ಭಾಷಣ ಕೌಶಲ್ಯ ಅದ್ಭುತವಾಗಿತ್ತು. ಯಾರೇ ಜನರು ಅವರ ಎದುರಿಗೆ ಬಂದು ಅವರ ಭಾಷಣವನ್ನು ಕೇಳಿದರೆ ಅವರ ಭಾಷಣಕ್ಕೆ ಅತ್ಯಂತ ಮರುಳಾಗಲೇಬೇಕಾಗಿತ್ತು. ಸಂಘಟನೆಯಲ್ಲಿ ಅವರು ಭಾಗಿಗೊಳ್ಳಲೇಬೇಕಾಗಿತ್ತು. ಅಂತ ಅದ್ಭುತವಾಗಿರ್ತಕ್ಕಂಥ ಒರೇಷನ್ ಸ್ಕಿಲ್, ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಭಾಷಣ ಕಲೆಯನ್ನು ಅವರು ಹೊಂದಿದ್ದರು. ಆ ಭಾಷಣ ಕಲೆಯ ಮುಖಾಂತರವಾಗಿ ಅನೇಕ ಜನರನ್ನು ಸಂಘಟಿಸಿದರು. 1963 ಅವರು ಒಂದು ಭಾಷಣವನ್ನು ಮಾಡ್ತಾರೆ ಅಮೆರಿಕದಲ್ಲಿ. ಅದನ್ನೇ ಐ ಹ್ಯಾವ್ ಎ ಡ್ರೀಮ್ ಅಂತ ಜಗತ್ತಿಗೆ ಪರಿಚಯವಾಗಿದೆ. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಪ್ರಸಿದ್ಧಿ ಪಡೆದ ಭಾಷಣಗಳಲ್ಲಿ ಐ ಹ್ಯಾವ್ ಎ ಡ್ರೀಮ್ ಒಂದು. ಐ ಹ್ಯಾವ್ ಎ ಡ್ರೀಮ್, ನಾನು ಒಂದು ಕನಸನ್ನು ಹೊಂದಿದ್ದೇನೆ ಅಂತ ಮಾರ್ಟಿನ್ ಲೂಥರ್ ಕಿಂಗ್ ಜೆ.ಆರ್ ಅಬ್ರಾಮ್ ಲಿಂಕನ್ ಮೆಮೋರಿಯಲ್ ಹಾಲ್ ಒಂದು ಸಭಾಂಗಣದಲ್ಲಿ ಒಂದು ಭಾಷಣವನ್ನು ನೀಡಿದರು. ಅದನ್ನೇ ಐ ಹ್ಯಾವ್ ಎ ಡ್ರೀಮ್ ಅಂಥೇಳಿ ನಾವು ಪ್ರಸಿದ್ಧಗೊಂಡಿರ್ತಕ್ಕಂಥ ಭಾಷಣವನ್ನು ಕೇಳ್ತಿರ್ತೀವಿ ಆಗಾಗ. ಅಲ್ಲಿ 15,000ಕ್ಕೂ ಹೆಚ್ಚು ಜನ ಪೌರ ಕಾರ್ಮಿಕರು, ಅನೇಕ ಸಂಘಟನಾ ಒಂದು ಭಾಗಿಯಾಗಿದ್ದ ಅನೇಕ ಜನರು ಅಲ್ಲಿ ಸೇರಿದ್ದರು. ಸುಮಾರು 15,000ಕ್ಕೂ ಹೆಚ್ಚು ಜನಸಂಖ್ಯೆ ಅಲ್ಲಿ ಸಂಘಟನೆಗೊಂಡಿತ್ತು. ಈ ಸಂಘಟನೆಯನ್ನು ಉದ್ದೇಶಿಸಿ ಭಾಷಣ ಮಾಡಬೇಕಂತೇಳಿ ಮಾರ್ಟಿನ್ ಲೂಥರ್ ಕಿಂಗ್ ಜೆ.ಆರ್ ಅವರನ್ನು ಬೇಡಿಕೊಳ್ಳಲಾಯಿತು. ಮಾರ್ಟಿನ್ ಲೂಥರ್ ಕಿಂಗ್ ಜೆ.ಆರ್ ಈ ಒಂದು ಸಮಯವನ್ನು, ಈ ಒಂದು ಸಂಘಟನಾ ಶಕ್ತಿಯನ್ನು ಮತ್ತಷ್ಟು ಬಲಗೊಳಿಸಬೇಕಾಗಿತ್ತು. ಅಮೆರಿಕಕ್ಕೆ ನಿಜವಾದ ಅಮೆರಿಕ ಏನು, ನಿಜವಾದ ಅಮೆರಿಕದ ಕನಸಿನ ಅಮೆರಿಕ ಹೇಗಿರಬೇಕು ಅನ್ನೋದನ್ನು ಜನರಿಗೆ ಮನವರಿಕೆ ಮಾಡಿ ಕೊಡಬೇಕು ಎನ್ನುವುದನ್ನು ನಿರ್ಧರಿಸಿರ್ತಕ್ಕಂಥ ಮಾರ್ಟಿನ್ ಲೂಥರ್ ಕಿಂಗ್ ಅವತ್ತೊಂದು ಭಾಷಣವನ್ನು ಕೊಟ್ಟರು. ಐ ಹ್ಯಾವ್ ಎ ಡ್ರೀಮ್, ನಾನು ಕನಸನ್ನು ಹೊಂದಿದ್ದೇನೆ. ಐ ಹ್ಯಾವ್ ಎ ಡ್ರೀಮ್ in this nation, my little 4 children one day sit
and one day recognize not by the color of the skin the character of the human being ಅಂತ ಹೇಳಿದರು. ಅಂದರೆ ನಾನೊಂದು ಕನಸನ್ನು ಹೊಂದಿದ್ದೇನೆ, ಮುಂದಿನ ಬರುವ ದಿನಗಳಲ್ಲಿ ನನ್ನ 4 ಜನ ಮಕ್ಕಳು ಗುರುತಿಸಬೇಕು, ಅವರ ಬಣ್ಣದಿಂದಲ್ಲ ಅವರ ವ್ಯಕ್ತಿತ್ವದಿಂದ ಅಂತ ಹೇಳಿದರು. ಈ ಒಂದು ಭಾಷಣ ಅಮೆರಿಕದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿತ್ತು. ಅನೇಕ ಜನರನ್ನ ಸಂಘಟನಾ ರೂಪದಲ್ಲಿ ಒಗ್ಗೂಡಿಸಿತ್ತು. ಕರಿಯರಿಗೆ ಒಂದು ಕರೆ ಕೊಟ್ಟಂತಾಗಿತ್ತು. ಎಲ್ಲ ಕರಿಯರು ಬಿಳಿಯರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಆಗ ಅನೇಕ ಕಾನೂನುಗಳು, ಅನೇಕ ಬದಲಾವಣೆಗಳು ಬಂದು ಅಮೆರಿಕದಲ್ಲಿ. ಅತ್ಯಂತ ಅದ್ಭುತ ಶಕ್ತಿಯಾಗಿ ಹೊರಹೊಮ್ಮಿದ್ದ ಮಾರ್ಟಿನ್ ಲೂಥರ್ ಕಿಂಗ್ Jr. ಮಾರ್ಟಿನ್ ಲೂಥರ್ ಕಿಂಗ್ 1964ರಲ್ಲಿ ಮಾರ್ಟಿನ್ ಲೂಥರ್ ಕಿಂಗ್ Jr.ಗೆ ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಕೊಡಲಾಗುತ್ತೆ. ನೊಬೆಲ್ ಪ್ರಶಸ್ತಿಯನ್ನು ಸ್ವೀಕರಿಸುತ್ತಾ ಹೇಳ್ತಾರೆ, ದಿಸ್ ಅವಾರ್ಡ್ ಇಸ್ ನಾಟ್ ಫಾರ್ ದ ಮೀ, ಇಟ್ ಈಸ್ ಫಾರ್ ದ ಎಫರ್ಟ್ ಆಫ್ ದ ಥೌಸಂಡ್ಸ್ ಅಂಡ್ ಥೌಸಂಡ್ಸ್ ಆಫ್ ಪೀಪಲ್ ಆಫ್ ದ ಬ್ಲ್ಯಾಕ್ ಪೀಪಲ್. ದೇ ಫಾಟ್ ಫಾರ್ ದ ಲಿಬರ್ಟಿ ಆಫ್ ದ ಟ್ರೂ ಹ್ಯೂಮನ್ ಬೀಯಿಂಗ್ನೆಸ್. ಮಾನವ ಏನು ಅತ್ಯಂತ ಅನೇಕ ಜನರು, ಕರಿ ಜನರು ಸಂಘಟನೆಯಲ್ಲಿ ನನ್ನ ಜೊತೆ ಭಾಗಿಯಾಗಿದ್ದವರಿಗೆ ಈ ನೊಬೆಲ್ ಪ್ರಶಸ್ತಿ ಅವರಿಗೆ ಸೇರಬೇಕಾಗಿದ್ದು ಅಂತ ಹೇಳ್ತಾರೆ. ನೊಬೆಲ್ ಅತ್ಯಂತ ಸಣ್ಣ ವಯಸ್ಸಿಗೆ ನೊಬೆಲ್ ಪ್ರಶಸ್ತಿಯನ್ನು ಸ್ವೀಕರಿಸಿದ ವ್ಯಕ್ತಿಗಳಲ್ಲಿ ಮಾರ್ಟಿನ್ ಲೂಥರ್ ಕಿಂಗ್ Jr. ಕೂಡ ಒಬ್ಬರಾಗಿದ್ದರು. ಇವರ ಒಂದು ಪ್ರಸಿದ್ಧಿ ಹೀಗೆ ಬೆಳೀತಾ ಇತ್ತು. ಆದರೆ ಅಮೆರಿಕದಲ್ಲಿ ಬಿಳಿಯರಿಗೆ ನಿದ್ದೆ ಬರ್ತಾ ಇರಲಿಲ್ಲ. ಇವರನ್ನು ಹೇಗಾದರೂ ಮಾಡಿ ಕೊಲೆ ಮಾಡಬೇಕು ಅಂತ ನಿರ್ಧರಿಸಿದ್ರು. ಅದಕ್ಕಾಗಿ ಒಂದು ಸ್ಕೆಚನ್ನು, ಒಂದು ಯೋಜನೆಯನ್ನು ರೆಡಿ ಮಾಡಿದ್ರು. 1968ರಲ್ಲಿ ಒಂದು ಭಾಷಣ ಮಾಡುವ ಒಂದು ಕಾರ್ಯಕ್ರಮದ ಉದ್ದೇಶವಾಗಿ ಒಂದು ದಿನ ಒಂದು ಹೋಟೆಲ್ನಲ್ಲಿ ಉಳ್ಕೊಂಡಿದ್ರು. ಹೋಟೆಲ್ನಿಂದ ಹೊರ ಬರ್ತಿರಕ್ಕಂಥ ಸಂದರ್ಭದಲ್ಲಿ ಒಬ್ಬ ದುಷ್ಕರ್ಮಿ ಅವರನ್ನು ಗುಂಡಿಕ್ಕಿ ಕೊಲೆ ಮಾಡಿದರು. 1968ರಲ್ಲಿ ಮಾರ್ಟಿನ್ ಲೂಥರ್ ಕಿಂಗ್ ಒಬ್ಬ ಆಗಂತುಕನ ಗುಂಡಿಗೆ ಬಲಿಯಾಗಬೇಕಾಗಿತ್ತು. ಆವತ್ತು ಇಡೀ ಅಮೆರಿಕವೇ ದುಃಖ ತಪ್ತ ಮಡುಗಿನಲ್ಲೇ ಮುಳುಗಿ ಹೋಗಿತ್ತು. ಧಾರಾಕಾರಿಯ ಮಳೆ ಬಂದಂತೆ ಅಲ್ಲಿ ಅವತ್ತಿನ ಬಿಳಿ ಜನಾಂಗದವರು, ಕರಿ ಜನಾಂಗದವರು ಯಾರು ನಿಜವಾಗಿ ಮಾನವ ಅಸ್ತಿತ್ವದಲ್ಲಿ, ನಿಜವಾದ ಮಾನವೀಯತೆಯಲ್ಲಿ ಯಾರು ನಂಬಿಕೆ ಇಡ್ತಾರೋ ಅವರೆಲ್ಲ ಅವತ್ತು ಅಮೆರಿಕದಲ್ಲಿ ಅತ್ಯಂತ ಶೋಕಾಚರಣೆಯನ್ನು ಮಾಡಿದ್ರು. ಅತ್ಯಂತ ಪ್ರಭಾವಿ ನಾಯಕರಾಗಿದ್ದ ಮಾರ್ಟಿನ್ ಲೂಥರ್ ಕಿಂಗ್ ಅವರ ಭಾಷಣ ವೈಖರಿ ಅತ್ಯಂತ ಅದ್ಭುತವಾಗಿತ್ತು. ಐ ಹ್ಯಾವ್ ಎ ಡ್ರೀಮ್ ಒಂದೇ ಒಂದು ಸ್ಪೀಚ್, ಆ ಒಂದು ಭಾಷಣ ಅಮೆರಿಕವನ್ನಷ್ಟೇ ಅಲ್ಲ ಜಗತ್ತಿನಲ್ಲಿ ಅದೆಷ್ಟೋ ಹೋರಾಟಕ್ಕೆ ಪ್ರೇರಣೆಯನ್ನು ನೀಡಿರತಕ್ಕಂಥ ಅತ್ಯಂತ ಕೆಲವು ಭಾಷಣಗಳಲ್ಲಿ ಮಾರ್ಟಿನ್ ಲೂಥರ್ ಕಿಂಗ್ Jr. ಅವರು ನೀಡಿದ ಐ ಹ್ಯಾವ್ ಎ ಡ್ರೀಮ್ ಎನ್ನುವ ಸ್ಪೀಚ್ ಇವತ್ತಿಗೂ ಕೂಡ ಯಾರ್ಯಾರು ಭಾಷಣಗಳನ್ನು ಅಧ್ಯಯನ ಮಾಡ್ತಾರೋ ಆ ಭಾಷಣಗಳಲ್ಲಿ ಮೊದಲಿಗೆ ನಿಲ್ಲೋದೆ ಐ ಹ್ಯಾವ್ ಎ ಡ್ರೀಮ್ ಸ್ಪೀಚ್. ಅದೆಷ್ಟೋ ಸಿಲೆಬಸ್ಗಳಿಗೆ ಒಂದು ಅಧ್ಯಯನ ವಸ್ತುವಾಗಿದೆ ಐ ಹ್ಯಾವ್ ಎ ಡ್ರೀಮ್ ಎನ್ನುವ ಸ್ಪೀಚ್. ಪ್ರತಿಯೊಬ್ಬ ನಾಯಕನೆನಿಸಿಕೊಂಡವನಿಗೆ, ಯಾರೇ ಸಾಮಾಜಿಕ ಹೋರಾಟದಲ್ಲಿ ಇದ್ದವನಿಗೆ ಯಾರು ನಾಯಕರು ಅಂತ ಅನಿಸ್ಕೊಳ್ತಾರೆ ಅವರಿಗೆ ಅದ್ಭುತವಾಗಿರತಕ್ಕಂಥ ಮಾತನಾಡುವ ಕೌಶಲ್ಯ ಇರಬೇಕು ಅನ್ನೋದನ್ನು ನಾವು ಮಾರ್ಟಿನ್ ಲೂಥರ್ ಕಿಂಗ್ Jr. ಅವರ ಮುಖಾಂತರವಾಗಿ ತಿಳಿದುಕೊಳ್ಳಬೇಕಾಗುತ್ತೆ. Every leader should have the powerful communication skill to reach the audience, reach the people that where you would like to reach. ಜನರನ್ನು ಸಂಘಟಿಸಬೇಕು ಅನ್ನೋದಾಗಿದ್ರೆ ಅವರಲ್ಲಿ ಹೃದಯದಲ್ಲಿದ್ದ ಭಾವನೆಗಳನ್ನು ಮತ್ತೊಂದು ಹೃದಯಕ್ಕೆ ತಟ್ಟುವಂತ ಹೇಳ್ತಕ್ಕಂಥ ಶಕ್ತಿ ಕೇವಲ ಒಂದು ಭಾಷಣ ಶಕ್ತಿಯಲ್ಲಿದೆ. ಪೆನ್ ಆರ್ ಅ ಗನ್, ದ ಪೆನ್ ಅಂಡ್ ದ ಗನ್ ಆರ್ ಅ ಟೂ ಹ್ಯಾಂಡ್ಸ್ ಫಾರ್ ದ ಎವ್ರಿ ಲೀಡರ್, ಬಟ್ ದ ಸ್ಪೀಕಿಂಗ್ ಸ್ಕಿಲ್ಸ್, the tongue is the art, tongue is the oxygen for the fight ಅಂತ ಹೇಳ್ತಿದ್ರು. ಅಂದರೆ ಒಂದು ನನ್ನ ಅಭಿಪ್ರಾಯದ ಪ್ರಕಾರ ಅನೇಕ ಅಧ್ಯಯನಗಳನ್ನು ಮಾಡಿದ್ದೇನೆ, ಅನೇಕ ಜೀವನ ಚರಿತ್ರೆಗಳನ್ನು ಓದಿದ ನನಗೆ ಒಂದು ಮಾತ್ರ ಅನಿಸುತ್ತೆ, ಪೆನ್ನು ಮತ್ತು ಗನ್ನು ಎರಡು ಕೈಗಳಿದ್ದಂತೆ, ಆದರೆ ಮಾತನಾಡುವ ಕಲೆ ಹೃದಯವಿದ್ದಂತೆ. ಆಕ್ಸಿಜನ್ ಅದೇ ಒಂದು ಪ್ರಾಣವಾಯು. ಯಾರಾದರೂ ಮಾತಾಡಬೇಕು, ಹೋರಾಟಗಾರ ಚತುರನಿಗೆ ಭಾಷಣ ಕಲೆ ಗೊತ್ತಿರಬೇಕು. ಅಂದಾಗ ಮಾತ್ರ ಜನರನ್ನು ಸಂಘಟಿಸಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲವಾದಲ್ಲಿ ಒಬ್ಬನ ಒಳ್ಳೆ ನಾಯಕ ಎನಿಸ್ಕೊಳ್ಳಿಕ್ಕೆ ಸಾಧ್ಯವಾಗೋದೇ ಇಲ್ಲ. ನಾವು ಮಾರ್ಟಿನ್ ಲೂಥರ್ ಕಿಂಗ್ Jr. ಅವರ ಜೀವನ ಚರಿತ್ರೆಯನ್ನು ಅಧ್ಯಯನ ಮಾಡಿದಾಗ ನಮಗೆ ಅತ್ಯಂತ ಅಮೂಲ್ಯವಾಗಿ ಗೊತ್ತಾಗೋದು ಆ ಒಂದು ಕಲೆ, ಮಾತನಾಡುವ ಕಲೆ. ಮತ್ತು ಪ್ರತಿಯೊಬ್ಬ ಜೀವಿಯನ್ನ ಪ್ರೀತಿಯಿಂದ ಕಾಣಬೇಕು. ಎಲ್ಲರೂ ಸಮಾನರು ಈ ಜಗತ್ತಿನಲ್ಲಿ, ಯಾರು ಹೆಚ್ಚಲ್ಲ ಯಾರು ಕೀಳಲ್ಲ ಅನ್ನೋದನ್ನು ನಮಗೆ ಮನವರಿಕೆ ಆಗುತ್ತೆ. ಹಾಗಾಗಿ ಪ್ರಿಯ ವಿದ್ಯಾರ್ಥಿಗಳೇ, ಡಿಯರ್ ಫ್ರೆಂಡ್ಸ್, and you would like to be learn the public skills and you would like to live like a legend, you have to go through some more interesting facts about the Martin Luther King Jr.
ಮತ್ತೊಮ್ಮೆ ಮಗದೊಮ್ಮೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಮತ್ತು ಸ್ನೇಹಿತರೆ, ಮಾರ್ಟಿನ್ ಲೂಥರ್ ಕಿಂಗ್ ಜೆ.ಆರ್. ಅವರ ಜೀವನ ಚರಿತ್ರೆಯ ಸ್ಫೂರ್ತಿಯ ನಿಮ್ಮ ಜೀವನಕ್ಕೆ ಅದ್ಭುತವಾಗಿರತಕ್ಕಂಥ ಪ್ರೇರಣೆ ನೀಡಲಿ ಎನ್ನುವ ಮನೋಭಾವನೆ ಒಂದಿಗೆ ನನ್ನ ನೆಚ್ಚಿನ ಒಬ್ಬ ಭಾಷಣಕಾರರಲ್ಲಿ, ನನ್ನ ನೆಚ್ಚಿನ ಒಬ್ಬ ನಾಯಕರಲ್ಲಿ ಮಾರ್ಟಿನ್ ಲೂಥರ್ ಕಿಂಗ್ ಜೆ.ಆರ್. ಕೂಡ ಒಬ್ಬರಾಗಿದ್ದಾರೆ. ನಿಮ್ಮ ನೆಚ್ಚಿನ ನಾಯಕ ಯಾರು ಅನ್ನೋದನ್ನು ನೀವು ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ತೀರಾ ಅನ್ನೋ ಭಾವನೆಯೊಂದಿಗೆ ಮತ್ತೆ ಸಿಗೋಣ ಹೊಸದಾದ ವಿಷಯದೊಂದಿಗೆ. ಅಲ್ಲಿವರೆಗೆ ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್.